ನಮಸ್ಕಾರ. ಹೊಸ ಭೌತ ವಿಜ್ಞಾನದ ನಿಯಮಗಳು ಈಗ ಏಕೆ ಬರ್ತಾ ಇಲ್ಲ? ಈ ಕಾಲದಲ್ಲಿ ಬಹುತೇಕ ಮಂದಿ ಪ್ರೌಢಶಾಲೆಯ ಮಟ್ಟದವರೆಗೆ ಶಿಕ್ಷಣ ಪಡೆದಿರೋದು ಅತ್ಯಂತ ಸಾಮಾನ್ಯವಾದಂಥ ಸಂಗತಿ ಆಗೈತೆ. 10ನೇ ತರಗತಿಯವರೆಗೆ ಓದಿದಂಥ ಯಾರಿಗೇ ಆಗಲಿ ಆರ್ಕಿಮಿಡಿಸ್‌ನ ತೇಲುವಿಕೆ ನಿಯಮ, ನ್ಯೂಟನ್ನನ ಚಲನೆ ನಿಯಮ, ನ್ಯೂಟನ್ನನ ಗುರುತ್ವ ನಿಯಮಗಳು ತಿಳಿದಿರ್ತವೆ ಮತ್ತು ಕೇಳಿರ್ತಾರೆ. ನೀವು ವಿಜ್ಞಾನವನ್ನು ಪದವಿ ಪೂರ್ವ ಮಟ್ಟದಲ್ಲಿ ಓದಿದವರು ಅಥವಾ ವಿಜ್ಞಾನ ಇಂಜಿನಿಯರಿಂಗ್ ಪದವೀಧರರಾಗಿದ್ದರೆ ವಿಜ್ಞಾನದಲ್ಲಿ ಇನ್ನೂ ಹಲವು 16 ನಿಯಮಗಳನ್ನು ತಿಳಿದಿರ್ತೀರಿ. ಚೈತನ್ಯ ಮತ್ತು ದ್ರವ್ಯ ಸಂರಕ್ಷಣೆ ನಿಯಮಗಳು ಅಂದರೆ ಎನರ್ಜಿ ಆ್ಯಂಡ್ ಮ್ಯಾಟರ್ ಕನ್ಸರ್ವೇಷನ್ನು ಲಾಸು, ಉಷ್ಣಗತಿ ವಿಜ್ಞಾನದ ಅಂದರೆ ಥರ್ಮೋಡೈನಮಿಕ್ಸ್ನ ಮೊದಲ ಹಾಗೂ ಎರಡನೇ ನಿಯಮಗಳು, ಸ್ಥಾಯಿ ವಿದ್ಯುತ್ನ ಕೂಲಂಬ್ ನಿಯಮ ಅಂದರೆ ಸ್ಟ್ಯಾಟಿಕ್ ಕರೆಂಟ್ನ ಕೂಲಂಬ್ ನಿಯಮ ಸೇರಿದಂತೆ ಹಲವು ನಿಯಮ, ವಾದ ಮತ್ತು ಸಿದ್ಧಾಂತಗಳನ್ನ ನೀವು ಓದಿರ್ತೀರಿ ಮತ್ತು ಕೇಳಿರ್ತೀರಿ. ಈ ಎಲ್ಲ ನಿಯಮಗಳು 18-19ನೇ ಶತಮಾನದಲ್ಲಿ, ಕೆಲವು 20ನೇ ಶತಮಾನದ ಆರಂಭಿಕ ದಶಕಗಳಲ್ಲಿ ಮಂಡಿಸಲ್ಪಟ್ಟವು. ಈಗ ಮೊದಲಿಗಿಂತಲೂ ನೂರಾರು ಪಟ್ಟು ವಿಜ್ಞಾನಿಗಳು, ಇಂಜಿನಿಯರ್ಗಳು ಸಾವಿರಾರು ಸಂಸ್ಥೆಗಳಲ್ಲಿ ಸಂಶೋಧನೆ ಮಾಡ್ತಾ ಇದ್ರು ಕೂಡ ಯಾವುದೇ ಹೊಸ ವೈಜ್ಞಾನಿಕ ನಿಯಮ ಹೊರಬರ್ತಾ ಇಲ್ಲ. ಇದಕ್ಕೆ ಕಾರಣಗಳೇನು? ಈಗಿನ ವಿಜ್ಞಾನಿಗಳು ಮೊದಲಿದ್ದ ವಿಜ್ಞಾನಿಗಳಿಗಿಂತ ಜಾಣರಲ್ವೇ, ಅಥವಾ ಯಾವುದೇ ಹೊಸ ವೈಜ್ಞಾನಿಕ ನಿಯಮಗಳು ಅಸ್ತಿತ್ವದಲ್ಲಿವೆ ಅನ್ನುವ ಪ್ರಶ್ನೆ ನಮ್ಮ ಮುಂದೆ ನಿಲ್ಲುತ್ತೆ. ಇದಕ್ಕೆ ಏನು ಉತ್ತರಗಳು ದೊರಕ್ತವೆ ಅನ್ನೋದನ್ನು ನಾವೀಗ ನೋಡೋಣ. ನಿಸರ್ಗದಲ್ಲಿ ಕೆಲವು ಘಟನೆಗಳು ನಿರ್ದಿಷ್ಟ ಸಂದರ್ಭಗಳಲ್ಲಿ ಯಾವಾಗಲೂ ಒಂದೇ ರೀತಿ ನಡೀತವೆ. ಇಂತಹ ಮೇಲಿಂದ ಮೇಲೆ ನಡೆಯುವ ವಿದ್ಯಮಾನಗಳನ್ನು ನೋಡಿ ಗಮನಿಸಿ ಅವುಗಳನ್ನು ಗಣಿತದ ರೂಪದಲ್ಲಿ ಅಥವಾ ಸಂಕ್ಷಿಪ್ತ ಹೇಳಿಕೆ ರೂಪದಲ್ಲಿ ಬರೆಯೋದನ್ನೇ ವೈಜ್ಞಾನಿಕ ನಿಯಮ, ಸೈಂಟಿಫಿಕ್ ಲಾ ಅಂತ ಕರೀತಾರೆ. ವೈಜ್ಞಾನಿಕ ನಿಯಮದ ಮುಖ್ಯವಾದಂಥ ಲಕ್ಷಣ ಏನಂತ ಹೇಳಿದ್ರೆ ನಿರಂತರತೆ, ವೀಕ್ಷಣೆ ಬೆಂಬಲ ಮತ್ತು ಸೂತ್ರೀಕರಿಸಿದಂಥ ರೂಪ. ನಿರಂತರತೆ ಅಂತ ಹೇಳಿದ್ರೆ ಈ ನಿಯಮಗಳು ಎಲ್ಲಿಯೂ ಯಾವಾಗಲೂ ಬದಲಾಗೋದಿಲ್ಲ, ವಿಶ್ವದ ಎಲ್ಲ ಕಡೆ ಇವು ಅನ್ವಯಿಸ್ತವೆ. ಈ ನಿಯಮ ವೀಕ್ಷಣೆಗಳ ಮೂಲಕ ಸಾವಿರಾರು ಬಾರಿ ಪ್ರಯೋಗಗಳನ್ನ ಮಾಡಿದಾಗಲೂ ಕೂಡ ಒಂದೇ ರೀತಿಯ ಫಲಿತಾಂಶಗಳನ್ನ ಒದಗಿಸಿರುತ್ತೆ. ನಿಯಮಗಳು ವಿವರಣೆಗಳಾಗಿರೋದಿಲ್ಲ, ಅವು ಏಕೆ ಅನ್ನೋದನ್ನು ಹೇಳಿದೆ ಹೇಗೆ ನಡೀತಾ ಇದೆ ಒಂದು ನಿಸರ್ಗದ ಘಟನೆ ಅನ್ನೋದನ್ನು ಹೇಳ್ತವೆ. ಒಟ್ಟಾರೆಯಾಗಿ ವೈಜ್ಞಾನಿಕ ನಿಯಮ ಅಂತ ಹೇಳಿದ್ರೆ ನಿಸರ್ಗದಲ್ಲಿ, ಪ್ರಕೃತಿಯಲ್ಲಿ ನಿರಂತರವಾಗಿ ಕಂಡುಬರುವ ಘಟನೆಗಳ ನಡುವಿನ ಸ್ಥಿರ ಸಂಬಂಧವನ್ನು ಪರಿಶೀಲನೆ ಮತ್ತು ಪ್ರಯೋಗಗಳ ಆಧಾರದ ಮೇಲೆ ಸಾಮಾನ್ಯೀಕರಿಸಿದಂಥ ವಾಕ್ಯ ಅಥವಾ ಗಣಿತದ ಒಂದು ಸಮೀಕರಣ. ವಿಜ್ಞಾನದ ತತ್ವಜ್ಞಾನಿ ಕಾರ್ಲ್ ಪೊಪ್ಪರ್ ಆತನ ಪ್ರಕಾರ ಒಂದು ನಿಯಮ ವೈಜ್ಞಾನಿಕ ಆಗಿರೋದಕ್ಕೆ ಅದನ್ನು ಹುಸಿಗೊಳಿಸುವಂಥ ಸಾಧ್ಯತೆ ತೆರೆದಿರಬೇಕು, ಅಂದರೆ ಅದು ಸುಳ್ಳು ಅಂತ ತೋರಿಸ್ತಕ್ಕಂಥ ಸಾಧ್ಯತೆಗಳಿರಬೇಕು. ಇದನ್ನು ಆತ ಫಾಲ್ಸಿಫಿಕೇಶನ್ ತತ್ವ ಅಂತ ಕರೀತಾನೆ. ಅಂದರೆ ಅದು ತಪ್ಪು ಅಂತ ತೋರಿಸಬಾರ್ದಂಥ ಸಾಧ್ಯತೆ ಇದ್ದಾಗ ಮಾತ್ರ ಅದು ವೈಜ್ಞಾನಿಕ ನಿಯಮ ಆಗುತ್ತೆ. ಹೀಗಾಗಿ ವೈಜ್ಞಾನಿಕ ನಿಯಮ ಅದು ಶಾಶ್ವತವಾದಂಥ ಸತ್ಯ ಅಲ್ಲ, ಅದು ನಮಗೆ ಈಗ ದಕ್ಕಿರ್ತಕ್ಕಂಥ ಸಾಕ್ಷ್ಯಾಧಾರಗಳ ಮೇಲೆ ನಿಂತಿರ್ತಕ್ಕಂಥ ಅತ್ಯಂತ ನಂಬಿಕೆಯ ಒಂದು ಸಾಮಾನ್ಯೀಕೃತವಾದಂಥ ಹೇಳಿಕೆ ಮಾತ್ರ ಆಗಿರುತ್ತೆ. 17ನೇ ಶತಮಾನದಿಂದ 20ನೇ ಶತಮಾನದವರೆಗೆ ಭೌತ ವಿಜ್ಞಾನದಲ್ಲಿ ನಡೆದಂಥ ಪರಿವರ್ತನೆಗಳು ಮಾನವ ಇತಿಹಾಸದಲ್ಲಿ, ಜ್ಞಾನದ ಇತಿಹಾಸದಲ್ಲೇ ಬಹಳ ಮಹತ್ತರವಾದಂಥದ್ದು. ಐಸಾಕ್ ನ್ಯೂಟನ್ನ ಚಲನ ನಿಯಮಗಳು, ಜೇಮ್ಸ್ ಕ್ಲಾರ್ಕ್ ಮ್ಯಾಕ್ಸ್ವೆಲ್ನ ವಿದ್ಯುತ್ ಕಾಂತೀಯ ಸಮೀಕರಣಗಳು ಮತ್ತು ಆಲ್ಬರ್ಟ್ ಐನ್ಸ್ಟೈನ್ನ ಸಾಪೇಕ್ಷತಾ ಸಿದ್ಧಾಂತಗಳು ಪ್ರಕೃತಿಯ ಮೂಲಭೂತ ಸಂಗತಿಗಳನ್ನ ಒಗ್ಗೂಡಿಸಿದವು. 20ನೇ ಶತಮಾನದಲ್ಲಿ ಮ್ಯಾಕ್ಸ್ ಪ್ಲಾಂಕು, ನೀಲ್ಸ್ ಬೋರ್ ಮತ್ತು ಇತರರ ಮೂಲಕ ಕ್ವಾಂಟಮ್ ಭೌತ ವಿಜ್ಞಾನ ರೂಪುಗೊಂಡಿತು. ಈಗ ನಮ್ಮ ಮುಂದಿರುವ ಇಂಥ ಮೂಲಭೂತ ಹೊಸ ನಿಯಮಗಳು ಈಗ ಏಕೆ ಕಾಣಿಸ್ತಾ ಇಲ್ಲ? ಈಗ ವಿಜ್ಞಾನ ಸ್ಥಗಿತವಾಗಿದೆಯೇ, ನಿಂತಿದೆಯೇ, ಅಥವಾ ವೈಜ್ಞಾನಿಕ ಜ್ಞಾನದ ಸ್ವಭಾವದಲ್ಲಿ ಏನಾದರೂ ಬದಲಾವಣೆಗಳು ಸಂಭವಿಸಿದವೆ? ಇದಕ್ಕೆ ಉತ್ತರವಾಗಿ ನಾವು ವಿಜ್ಞಾನದಲ್ಲಿ ಏಕೆ ಹೊಸ ನಿಯಮಗಳು ಬರುತ್ತಲ್ಲ ಅನ್ನೋದನ್ನು ನೋಡೋಣ. ಮೊದಲ ಕಾರಣ ಸುಲಭವಾಗಿ ಸಿಗ್ತಕ್ಕಂಥ ಸಂಶೋಧನೆಗಳು ಮುಗಿದೋಗಿರ್ತಕ್ಕಂಥದ್ದು. ವಿಜ್ಞಾನದಲ್ಲಿ ಒಂದು ಮಾತೈತೆ, ಕೆಳಮಟ್ಟದಲ್ಲಿರ್ತಕ್ಕಂಥ ಹಣ್ಣುಗಳನ್ನ ಕೀಳೋ ಸುಲಭ ಅಂತ. ಇವನ್ನ ಲೋ ಹ್ಯಾಂಗಿಂಗ್ ಫ್ರೂಟ್ಸ್ ಅಂತ ಕರೀತಾರೆ. ನ್ಯೂಟನ್ ಅಥವಾ ಗೆಲಿಲಿಯೋ ಕಾಲದಲ್ಲಿ ಪ್ರಕೃತಿ ನಿಯಮಗಳು ಕಣ್ಣಿಗೆ ಕಾಣುವಂತೆ ಇದ್ವು. ಸೇಬು ಬೀಳೋದನ್ನು ನೋಡಿ ಗುರುತ್ವದ ನಿಯಮವನ್ನು ಚಿಂತಿಸಬಹುದಾಗಿತ್ತು. ಆದರೆ ನಾವೀಗ ನಿಸರ್ಗದ ಅತ್ಯಂತ ಆಳವಾದ ಮತ್ತು ಸಂಕೀರ್ಣವಾದ ಹಂತವನ್ನು ತಲುಪಿದ್ದೀವಿ. ಇಲ್ಲಿ ಹೊಸ ನಿಯಮಗಳು ಕಂಡುಹಿಡಿಯೋದಕ್ಕೆ ಕೇವಲ ವೀಕ್ಷಣೆ ಒಂದೇ ಸಾಲದು, ಅತ್ಯಂತ ಸಂಕೀರ್ಣವಾದ ಗಣಿತ ಮತ್ತು ಪ್ರಯೋಗಗಳ ಅತ್ಯಂತ ಅಗತ್ಯವಾಗಿ ಬೇಕಾಗ್ತವೆ. ಎರಡನೇ ಕಾರಣ ಪ್ರಯೋಗಗಳ ಬೃಹತ್ ವೆಚ್ಚ ಮತ್ತು ಸಂಕೀರ್ಣತೆ. ಈ ಹಿಂದೆ ವಿಜ್ಞಾನಿಗಳು ಸಣ್ಣ ಪ್ರಯೋಗಾಲಯಗಳಲ್ಲಿ ಕುತ್ಕೊಂಡು ಸಂಶೋಧನೆಯನ್ನು ಮಾಡ್ತಾ ಇದ್ರು. ಆದರೆ ಇವತ್ತು ಒಂದು ಹೊಸ ಉಪಪರಮಾಣುವಿಕ ಕಣವನ್ನು ಅಂದರೆ ಸಬಾಟಮಿಕ್ ಪಾರ್ಟಿಕಲ್ನ ಪತ್ತೆ ಹಚ್ಚಬೇಕಾದ್ರೂ ಕೂಡ ಲಾರ್ಜ್ ಹ್ಯಾಡ್ರನ್ ಕೊಲೈಡರ್ನಂಥ ಸಾವಿರಾರು ಕೋಟಿ ರೂಪಾಯಿದ ವೆಚ್ಚದ ಯಂತ್ರಗಳು ಬೇಕಾಗ್ತವೆ. ಇಂಥ ಬೃಹತ್ ಪ್ರಯೋಗಗಳು ಫಲಿತಾಂಶ ನೀಡೋದಕ್ಕೆ ದಶಕಗಳೇ ಕೂಡ ಬೇಕಾಗುತ್ತೆ. ಪ್ರಾಯೋಗಿಕ ಪುರಾವೆಗಳಿಲ್ಲದೆ ಯಾವುದೇ ಹೊಸ ಸಿದ್ಧಾಂತವನ್ನು ನಿಯಮ ಆಗೋದಕ್ಕೆ ಸಾಧ್ಯ ಇಲ್ಲ. ಈಗ ಜ್ಞಾನ ಉತ್ಪತ್ತಿಯ ಲಕ್ಷಣವೇ ಬದಲಾಗೋಗ್ಬಿಡುತ್ತೆ.
ವೈಯಕ್ತಿಕ ಪ್ರತಿಭೆಯನ್ನು ಮೀರಿ ಈಗ ನಾವು ಸಾಮೂಹಿಕ ವಿಜ್ಞಾನದತ್ತ ಸಾಗ್ತಾ ಇದ್ದೇವೆ. ಇದು ಕ್ರಾಂತಿಯನ್ನು ನಿಧಾನ ಮಾಡುತ್ತೆ. ಮೂರನೆಯ ಕಾರಣ ಅಂತ ಹೇಳಿದ್ರೆ ಗಣಿತದ ಮಿತಿ ಮತ್ತು ಸಂಕೀರ್ಣ ಸಿದ್ಧಾಂತಗಳು. ಈಗ ಸದ್ಯಕ್ಕೆ ಭೌತ ವಿಜ್ಞಾನಿಗಳು ಸ್ಟ್ರಿಂಗ್ ಥಿಯರಿ ಅಥವಾ ಕ್ವಾಂಟಮ್ ಗ್ರಾವಿಟಿ ಅಂತ ವಿಷಯಗಳ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಇವುಗಳು ಗಣಿತದ ದೃಷ್ಟಿಯಿಂದ ಸರಿಯಾಗಿದ್ದರೂ ಕೂಡ ಇವುಗಳನ್ನು ನೈಜವಾಗಿ ಪರೀಕ್ಷಿಸೋದು ಅಸಾಧ್ಯವಾಗಿ ಕಾಣಿಸ್ಕೊಂಡಿದೆ. ನಾವು ನಿಸರ್ಗದ ಬಗ್ಗೆ, ಪ್ರಕೃತಿಯ ಬಗ್ಗೆ ಎಷ್ಟು ತಿಳಿದುಕೊಂಡಿದ್ದೇವೋ ಮುಂದಿನ ಹಂತ ಅಷ್ಟೇ ನಿಗೂಢವಾಗೈತೆ. ನಾಲ್ಕನೇ ಕಾರಣ ಅಂತ ಹೇಳಿದ್ರೆ ಅಸ್ತಿತ್ವದಲ್ಲಿರುವ ನಿಯಮಗಳ ನಿಖರತೆ. ನಾವು ಈಗಾಗಲೇ ಹೊಂದಿರತಕ್ಕಂಥ ಜನರಲ್ ರಿಲೇಟಿವಿಟಿ ಮತ್ತು ಸ್ಟ್ಯಾಂಡರ್ಡ್ ಮಾಡಲ್ ಅಂದರೆ ಸಿಸ್ಟಮ್ ಮಾದರಿಗಳು ಎಷ್ಟು ನಿಖರವಾಗಿದ್ದಾವೆ ಅಂತ ಹೇಳಿದ್ರೆ ಅವುಗಳನ್ನು ಮೀರಿಸುವ ಅಥವಾ ಅವುಗಳಲ್ಲಿ ತಪ್ಪು ಹುಡುಕುವ ಹೊಸ ನಿಯಮಗಳು ನಮಗೆ ಸಿಗ್ತಾ ಇಲ್ಲ. ವಿಜ್ಞಾನದಲ್ಲಿ ಹೊಸ ನಿಯಮ ಬರಬೇಕಂತ ಹೇಳಿದ್ರೆ ಹಳೆ ನಿಯಮ ಸೋಲಬೇಕು. ಆದರೆ ಪ್ರಕೃತಿ ಸದ್ಯಕ್ಕೆ ನಮಗೆ ಹಳೆಯ ನಿಯಮಗಳಿಗೆ ಬದ್ಧವಾಗಿರುವಂತೆ ಕಾಣಿಸ್ತಾ ಇದೆ. ವಿಜ್ಞಾನದ ಇತಿಹಾಸದಲ್ಲಿ ನಿಯಮಗಳು ಸದಾ ಸರಳವಾದಂಥ ವೀಕ್ಷಣೆಯಿಂದ ಬಂದಿಲ್ಲ. ಅವು ಪರಿಕಲ್ಪನೆಯ ಕ್ರಾಂತಿಯ ಫಲಿತಾಂಶವಾಗಿ ಕೂಡ ಬಂದಿದ್ದಾವೆ. ವಿಜ್ಞಾನದ ತತ್ವಜ್ಞ ಥಾಮಸ್ ಕುನೋ ಅವರ ಪ್ರಕಾರ ವಿಜ್ಞಾನ ಸಾಮಾನ್ಯ ವಿಜ್ಞಾನ ಮತ್ತು ಪರಿಕಲ್ಪನೆಯ ಪರಿವರ್ತನೆಗಳ ಮೂಲಕ ಬೆಳೀತೈತೆ. ಸಾಮಾನ್ಯ ವಿಜ್ಞಾನದಲ್ಲಿ ವಿಜ್ಞಾನಿಗಳು ಸ್ಥಾಪಿತ ಚೌಕಟ್ಟುಗಳೊಳಗೆ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ವಿರೋಧಾಭಾಸಗಳು ಹೆಚ್ಚಾದಾಗ ಒಂದು ಕ್ರಾಂತಿ ಸಂಭವಿಸುತ್ತದೆ. ಇಂದಿನ ಭೌತ ವಿಜ್ಞಾನದಲ್ಲಿ ನಾವು ಸಾಮಾನ್ಯತೆಯ ವಿಜ್ಞಾನದ ಸ್ಥಿತಿನಲ್ಲಿ ಮುಂದುವರಿತಾ ಇದ್ದೇವೆ. ಕಣಭೌತ ವಿಜ್ಞಾನದಲ್ಲಿ ಈಗ ಇರತಕ್ಕಂಥ ಸ್ಟ್ಯಾಂಡರ್ಡ್ ಮಾಡಲ್ ಸಿಸ್ಟಮ್ ಆದರೆ ಬಹುತೇಕ ಪ್ರಯೋಗದ ಫಲಿತಾಂಶಗಳನ್ನು ಯಶಸ್ವಿಯಾಗಿ ವಿವರಿಸ್ತಾ ಇದೆ. 2012ರಲ್ಲಿ ಸರ್ನ್ನಲ್ಲಿ ಲಾರ್ಜ್ ಹ್ಯಾಡ್ರನ್ ಕೊಲೈಡರ್ ಮೂಲಕ ಹಿಗ್ಸ್ ಕಣದ ಪತ್ತೆ ಈ ಚೌಕಟ್ಟಿಗೆ ಇನ್ನೊಂದು ದೃಢೀಕರಣವನ್ನು ಒದಗಿಸಿತು, ಇದನ್ನು ಗಟ್ಟಿಗೊಳಿಸಿತು. ಹೀಗಾಗಿ ಕ್ರಾಂತಿಯ ಅಗತ್ಯ ಆಗಿರುವಷ್ಟು ವಿರೋಧಾಭಾಸಗಳು ಇನ್ನು ಪ್ರಯೋಗಗಳಲ್ಲಿ ಕಂಡು ಬಂದಿಲ್ಲ. 20ನೇ ಶತಮಾನದ ನಂತರ ಭೌತ ವಿಜ್ಞಾನ ಹೆಚ್ಚು ಗಣಿತದ ಮೇಲೆ ಆಧಾರವಾಗಿದೆ. ಇಂದಿನ ಸಿದ್ಧಾಂತಗಳು ಉದಾಹರಣೆಗೆ ಸ್ಟ್ರಿಂಗ್ ಥಿಯರಿಗೆ ನೇರ ಪ್ರಯೋಗಕ ಪರಿಶೀಲನೆಗೆ ದಕ್ತಾ ಇಲ್ಲ. ಇಲ್ಲಿ ವಿಜ್ಞಾನ ಅನುಭವ ಆಧಾರಿತ ಆಗಿರಬೇಕೆ ಅಥವಾ ಗಣಿತೀಯ ಸೌಂದರ್ಯಕ್ಕೂ ಸತ್ಯದ ಸೂಚಕ ಎನ್ನುವ ತಾತ್ವಿಕ ಪ್ರಶ್ನೆ ಹುಟ್ಟಿದೆ. ಕಾರ್ಲ್ ಪೋಪರ್ ಪ್ರಕಾರ ವಿಜ್ಞಾನ ಖಂಡನೀಯ, ವಶೀಕರಿಸಿಕೊಳ್ತಕ್ಕಂಥದ್ದು, ಫಾಲ್ಸಿಫೈಯಬಲ್ ಆಗಿರಬೇಕು. ಆದರೆ ಅನೇಕ ಆಧುನಿಕ ಸಿದ್ಧಾಂತಗಳು ಖಂಡನೆ ಮಾಡದ ವಶೀಕರಣದಂಥ ಮಟ್ಟಿಗೆ ಊಹೆಗಳನ್ನು ಅವಲಂಬಿಸಿದ್ದಾವೆ. ಹೀಗಾಗಿ ಹೊಸ ನಿಯಮಗಳು ಬರೆದಿರೋದಕ್ಕೆ ಇದು ಒಂದು ಕಾರಣವಾಗಿದೆ. ಅಂದರೆ ಪರೀಕ್ಷಿಸಬಹುದಾದಂಥ ಪರಿಸ್ಥಿತಿಗಳ ಕೊರತೆ ಕೂಡ ಒಂದು ಕಾರಣ ಆಗೈತೆ. ಭೌತ ವಿಜ್ಞಾನ ಈಗ 2 ಅಂಚುಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಮೊದಲನೆಯದು ಅತಿ ಸೂಕ್ಷ್ಮ ಅಂದರೆ ಕ್ವಾಂಟಮ್ ಮಟ್ಟ, ಎರಡನೆಯದು ಅತಿ ವಿಶಾಲವಾದಂಥ ವಿಶ್ವ ಮಟ್ಟ. ಈ ಎರಡನ್ನ ಏಕೀಕರಿಸೋದ್ರಲ್ಲಿ, ಜೋಡಿಸೋದ್ರಲ್ಲಿ, ಒಗ್ಗೂಡಿಸೋದ್ರಲ್ಲಿ ಅಡಚಣೆ ಇದೆ. ಕ್ವಾಂಟಮ್ ಭೌತ ವಿಜ್ಞಾನ ಮತ್ತು ಸಾಮಾನ್ಯ ಸಾಪೇಕ್ಷತೆ ಸಿದ್ಧಾಂತ ಒಂದಕ್ಕೊಂದು ಗಣಿತದ ರೀತಿಯಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ. ಕ್ವಾಂಟಮ್ ಗುರುತ್ವ ಎನ್ನುವ ಪರಿಕಲ್ಪನೆ ಇನ್ನು ಪೂರ್ಣ ಸಿದ್ಧಾಂತವಾಗಿ ಬೆಳೆದಿಲ್ಲ. ಇಲ್ಲಿ ಪ್ರಕೃತಿಯ ಏಕೀಕೃತ ನಿಯಮ ಇಲ್ಲದೆ ಇರಬಹುದು ಅಥವಾ ನಮ್ಮ ಗಣಿತದ ಭಾಷೆಯೇ ಅಪೂರ್ಣವಾಗಿರ್ಬೋದು ಅನ್ನುವ ಪ್ರಶ್ನೆ ಉಳ್ಕೊಂಡಿದೆ. ಹೊಸ ನಿಯಮಗಳು ಬರ್ತಿಲ್ಲ ಅಂತ ಹೇಳಿದ್ರೆ ವಿಜ್ಞಾನ ನಿಂತಿದೆ ಅಂತ ಅರ್ಥ ಅಲ್ಲ. ಅದು ಅದರ ಪರಿಪಕ್ವತೆಯ ಲಕ್ಷಣ ಕೂಡ ಆಗಿದೆ, ಮಾಗಿಕೆಯ ಲಕ್ಷಣ ಕೂಡ ಆಗಿದೆ. ನಾವು ಪ್ರಕೃತಿಯ ಮೇಲ್ಮೈ ನಿಯಮಗಳನ್ನು ಕಂಡುಕೊಂಡಿದ್ದೇವೆ. ಆದರೆ ಈಗ ಅದರ ಅತಿ ಆಳದ ರಚನೆಗಳನ್ನು ಅರಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವೀಗ ಮೂಲಭೂತ ಅನ್ವೇಷಣೆ ಹಂತದಿಂದ ಅನ್ವಯಿಕ ವಿಜ್ಞಾನದ ಹಂತಕ್ಕೆ ತಲುಪಿದ್ದೇವೆ. ಕಪ್ಪು ಕುಳಿಗಳ ಅಂತ ಹೇಳಿದ್ರೆ ಬ್ಲಾಕ್ ಹೋಲ್ಗಳ ಚಿತ್ರ ತೆಗೆಯೋದ್ರಿಂದ ಹಿಡಿದು ಕ್ವಾಂಟಮ್ ಕಂಪ್ಯೂಟರ್ವರೆಗೆ ನಾವು ಹಳೆಯ ನಿಯಮಗಳನ್ನೇ ಆಳವಾಗಿ ಬಳಸ್ತಾ ಇದ್ದೇವೆ. ಬಹುಶಃ ಮುಂದಿನ ಮಹಾ ನಿಯಮ ನಮಗೆ ತಿಳಿಯದಂಥ ಡಾರ್ಕ್ ಮ್ಯಾಟರು ಅಂದರೆ ಅಜ್ಞಾತ ದ್ರವ್ಯ, ಡಾರ್ಕ್ ಎನರ್ಜಿ ಅಜ್ಞಾತ ಚೈತನ್ಯ ರೂಪದಲ್ಲಿ ಅಡಗಿರಬಹುದು. ಭವಿಷ್ಯದಲ್ಲಿ ಕ್ವಾಂಟಮ್ ಗುರುತ್ವಾಕರ್ಷಣ ಸಿದ್ಧಾಂತ ಡಾರ್ಕ್ ಮ್ಯಾಟರು, ಅಜ್ಞಾತ ದ್ರವದ ಸ್ವರೂಪ, ವಿಶ್ವದ ಮೂಲ ಸ್ಥಿತಿಗಳ ಸಮಗ್ರ ವಿವರಣೆಗಳಲ್ಲಿ ಯಾವುದಾದರೂ ಸ್ಪಷ್ಟ ಆದರೆ ಮತ್ತೊಂದು ನ್ಯೂಟನ್ ಐನ್ಸ್ಟೀನ್ ಮಟ್ಟದ ಪರಿವರ್ತನೆ ಸಂಭವಿಸಿ ಹೊಸ ನಿಯಮಗಳು ಬರ್ಬೋದು. ವಿಜ್ಞಾನ ಕೊನೆಯಲ್ಲ, ಅದು ಕೊನೆಗೊಂಡಿಲ್ಲ. ಅದು ಇನ್ನೂ ಆಳಕ್ಕೆ ಅಗಲಕ್ಕೆ ಸಾಗ್ತಾ ಇದೆ, ಸೂಕ್ಷ್ಮದಿಂದ ವಿಶ್ವಕ್ಕೆ ಹಬ್ತಾ ಇದೆ. ಮುಂದಿನ ವಿಡಿಯೋದಲ್ಲಿ ಹೇಗೆ ವಿಜ್ಞಾನ ಈಗಿನ ವಿಜ್ಞಾನ ಹಿಂದಿನ ವಿಜ್ಞಾನಕ್ಕಿಂತ ಬೇರೆ ರೀತಿಯಲ್ಲಿ ಬೆಳೀತಾ ಇದೆ, ವಿಕಸಿಸ್ತಾ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.